ಚಿಕ್ಕಮಗಳೂರಿನ ಕ್ರಿಶ್ಚಿಯನ್ ಶಾಲೆಯಲ್ಲಿ ಧರ್ಮ ಸಂಘರ್ಷ ನಡೆದಿದೆ. ಶಾಲೆಯಲ್ಲಿ ದಸರಾ ಹಬ್ಬಕ್ಕೆ ಸರ್ಕಾರಿ ರಜೆ ಸಿಕ್ಕಿರಲಿಲ್ಲ. ಆದರೆ ಕ್ರಿಸ್ಮಸ್ಗೆ 10 ದಿನ ರಜೆ ನೀಡ್ತಾ ಇರುವಂತಹ ಆರೋಪ ಕೇಳಿಬಂದಿದೆ. ಕ್ರಿಸ್ಮಸ್ಗೂ ರಜೆ ನೀಡದಂತೆ ಶ್ರೀರಾಮ ಸೇನೆ ಆಕ್ರೋಶವನ್ನು ಹೊರಹಾಕಿದೆ. ರಜೆ ನೀಡ್ತಾ ಇರೋ ಶಾಲೆಗಳ ವಿರುದ್ಧ ಕ್ರಮಕ್ಕೆ ಒತ್ತಾಯ ಕೂಡ ಮಾಡಿದೆ. ರಾಜ್ಯದಾದ್ಯಂತ ಹೋರಾಟದ ಎಚ್ಚರಿಕೆಯನ್ನ ಶ್ರೀರಾಮ ಸೇನೆ ನೀಡಿರುವುದು ನೋಡಿ. ಕ್ರಿಶ್ಚಿಯನ್ಸ್ ಶಾಲೆ ಅಲ್ಲಿ ದಸರಾ ಹಬ್ಬಕ್ಕೆ ರಜೆ ಇಲ್ಲ, ಈಗ ಕ್ರಿಸ್ಮಸ್ಗೆ ರಜೆ ಕೊಟ್ಟಿದ್ದಾರೆ. ಸರ್ಕಾರ 10 ದಿನ ರಜೆ ಕೊಟ್ಟಿದೆ. ಆ ರಜೆಯನ್ನ ಕ್ರಿಶ್ಚಿಯನ್ ಕಾನ್ವೆಂಟ್ ಸ್ಕೂಲ್ನವರು ಅದನ್ನ ರದ್ದು ಮಾಡಿ, ಅನಧಿಕೃತವಾಗಿ ನಿಯಮ ಬಾಹಿರವಾಗಿ ರದ್ದು ಮಾಡಿ ಹಿಂದೂ ಮಕ್ಕಳಿಗೆ ಹಬ್ಬವನ್ನು ಆಚರಣೆ ಮಾಡಲಾರದೆ ಅವರಿಗೆ ತರಗತಿಯನ್ನು ನಡೆಸಿದ್ದಾರೆ ಮತ್ತು ಪರೀಕ್ಷೆಯನ್ನಿಟ್ಟಿದ್ದು. ಇನ್ನು ಬೀದರ್ ಡಿಸಿ ಕಚೇರಿಗೆ ಬಾಂಬ್ ಬೆದರಿಕೆ ಬಂದಿದೆ. ಜಿಲ್ಲಾಧಿಕಾರಿ ಕಚೇರಿಗೆ ಬಾಂಬ್ ಬೆದರಿಕೆಯ ಮೆಸೇಜ್ ಬಂದಿರೋದು. ಡಿಸಿ ಕಚೇರಿಯಲ್ಲಿ ಶ್ವಾನ ಬಾಂಬ್ ನಿಷ್ಕ್ರಿಯ ದಳ ಪರಿಶೀಲನೆಯನ್ನು ನಡೆಸ್ತಾ ಇದೆ. ಅಗ್ನಿಶಾಮಕ ಸಿಬ್ಬಂದಿ ಪೊಲೀಸರು ತಪಾಸಣೆಯನ್ನು ನಡೆಸ್ತಾ ಇದ್ದಾರೆ. ಜಿಲ್ಲಾಧಿಕಾರಿ ಕಚೇರಿ ಸುತ್ತಮುತ್ತ ಆತಂಕದ ವಾತಾವರಣ ನಿರ್ಮಾಣವಾಗಿದೆ.